ಇನ್ನು ವೀರಶೈವ ಪಂಚಮಸಾಲಿ ಗುರುಪೀಠಕ್ಕೆ ನೂತನ ಜಗದ್ಗುರುಗಳನ್ನ ನೇಮಕ ಮಾಡಲಾಗಿದೆ. ಜಗದ್ಗುರುಗಳಾಗಿ ಶ್ವಾಸಗುರು ವಚನಾನಂದ ಸ್ವಾಮೀಜಿಯವರು ಆಯ್ಕೆಯಾಗಿದ್ದಾರೆ. ಟಿವಿ9ನ ಯೋಗ ಕಾರ್ಯಕ್ರಮದಲ್ಲಿ ನಾವು ಗಮನಿಸ್ತಾ ಇರ್ತೀವಿ. ಶ್ವಾಸಗುರು ಅವರು ವಚನಾನಂದ ಶ್ರೀಗಳು ಯೋಗವನ್ನ ಇಡೀ ಜಗತ್ತಿಗೆ ಅದನ್ನ ಪ್ರಚಲಿತಗೊಳಿಸುವಂತಹ ನಿಟ್ಟಿನಲ್ಲಿ ಅವರದ್ದು ಕೂಡ ಬಹಳಷ್ಟು ಸಾಧನೆ ಇದೆ. ಅದನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ. ಸೊ ಬಿಸಿ ಉಮಾಪತಿ ಅವರು ಸೇರಿದಂತೆ ಬಹಳಷ್ಟು ಮಂದಿ ಇಂಥದ್ದೊಂದು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೂಡ ಉಪಸ್ಥಿತರಿದ್ದರು. ಹರಿಹರ ತಾಲೂಕಿನ ಹನಗವಾಡಿ ಗ್ರಾಮದ ಪೀಠದ ಧರ್ಮದರ್ಶಿ ಆಗಿ ಆಯ್ಕೆಯಾಗಿದ್ದಾರೆ. ಈ ಸಮಿತಿ ಸಭೆಯಲ್ಲಿ ವಚನಾನಂದ ಅವರನ್ನೇ ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಸಮ್ಮತಿಯನ್ನು ಸೂಚಿಸಿದ್ರು ಅಂತೇಳಿ ತಿಳಿದು ಬಂದಿದೆ. ಹಾಗೆ ಇದೇ 20ನೇ ತಾರೀಕಿನಂದು ವಚನಾನಂದ ಸ್ವಾಮೀಜಿ ಅವರಿಗೆ ಪಟ್ಟಾಭಿಷೇಕ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಹಾಗೆ ಮತ್ತೊಂದು ವಿಚಾರ ಅಂತಂದ್ರೆ ಈ ಪೀಠಕ್ಕಾಗಿ 40 ಜನ ಸ್ವಾಮೀಜಿಗಳ ಸಂದರ್ಶನ ಇತ್ತು. ಇವರಲ್ಲಿ ವಚನಾನಂದ ಸ್ವಾಮೀಜಿಗಳನ್ನ ಆಯ್ಕೆ ಮಾಡಲಾಗಿದೆ. ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು, ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸ್ವತಃ ಶ್ವಾಸಗುರುಗಳಾಗಿರುವಂತಹ ವಚನಾನಂದ ಸ್ವಾಮೀಜಿಗಳೇ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವಚನಾನಂದ ಶ್ರೀಗಳೇ, ಮೊದಲಿಗೆ ನಿಮಗೆ ಅಭಿನಂದನೆ. ಇಂಥದ್ದೊಂದು ಉನ್ನತವಾದಂತಹ ಸ್ಥಾನಕ್ಕೆ ಆಯ್ಕೆ ಆಗಿರುವಂತಹ ನಿಟ್ಟಿನಲ್ಲಿ ಹೇಗೆ ಈ ಆಯ್ಕೆ ಪ್ರಕ್ರಿಯೆ ನಡೆದಿತ್ತು, ಏನು ಎತ್ತ ಅಂತ ಹೇಳಿ ಶ್ರೀಗಳೇ? ಆಕ್ಚುಲಿ ಅದು 1.5 ವರ್ಷದಿಂದ ನನ್ನ ಸಂಪರ್ಕದಲ್ಲಿ ಇದ್ದವರು. ಬಹಳಷ್ಟು ಬಾರಿ ನೀವು ಆಗ್ಬೇಕು ಅಂತ ಅವ್ರದ್ದು ಆಸೆ ಇತ್ತು. ಆದ್ರೆ ಎಲ್ಲೊಂದ್ ಕಡೆಗೆ ನಾನು ಸಮಯ ತೆಗೆದುಕೊಂಡಿದ್ದೆ. ಆಗ್ಬೇಕು, ಆದ್ರೆ ಏನಾಗತ್ತೆ, ಯಾಕಂದ್ರೆ ಈಗಾಗಲೇ ನಾವು ಯೋಗದ ಮೂಲಕ ಹೌದು ಕರ್ನಾಟಕ ಎಲ್ಲ ಜನತೆಗೆ ಪರಿಚಿತರಾಗಿರೋದ್ರಿಂದ ಸೊ ನನ್ನಲ್ಲಿ ಸ್ವಲ್ಪ ಪ್ರಶ್ನೆಗಳಿತ್ತು. ಮತ್ತು ನನಗೆ ಅತ್ಯಂತ ಆಪ್ತರು, ನನಗೆ ಅತ್ಯಂತ ಎಲ್ಲ ರೀತಿಯಿಂದ ನನಗೆ ಸಹಾಯ ಸಹಕಾರ ಮತ್ತು ಮಾರ್ಗದರ್ಶನ ಮಾಡಿರುವಂತ ನನ್ನ ಆಪ್ತ ವಲಯದ ಜೊತೆಗೆ ಡಿಸ್ಕಷನ್ ಮಾಡಿದ ಮೇಲೆ ಕೊನೆಗೆ ತಾವು ನಂದೆಲ್ಲ ಬಯೋಡೇಟಾ ಪ್ರತಿಯೊಂದು ತೆಗೆದುಕೊಂಡು ಅವರು ಅದನ್ನ ಆಯ್ಕೆ ಮಾಡಿದ್ದಾರೆ. ಮೊಟ್ಟ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ ನಮ್ ಟಿವಿ9 MD ಆಗಿರುವಂತ ಮಹೇಂದ್ರ ಮಿಸ್ರಾಜಿ ಅವರಿಗೆ. ಬಹುತೇಕ ನಾನು ಋಷಿಕೇಶ್ ನಲ್ಲಿ ಅಲ್ಲಿರುವಂತ ಆಶ್ರಮದ ದೊಡ್ಡ ಮಠಾಧೀಶ ಆಗ್ಬೇಕಾಗಿತ್ತು. ಅಲ್ಲಿ ಇಲ್ಲ, ನೀವು ಕರ್ನಾಟಕ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಸ್ವಾಮೀಜಿ, ಅಲ್ಲಿ ಋಷಿಕೇಶ್ನ ಸ್ವಾಮೀಜಿಯನ್ನು ಕನ್ವಿನ್ಸ್ ಮಾಡಿ ನನ್ನನ್ನ ಕರ್ನಾಟಕ ಬಂದು ಸ್ವತಃ ಅವ್ರ ಮನೇಲಿ ನನ್ನ 3-4 ತಿಂಗಳು ಅವ್ರ ಮನೆ ಇಟ್ಟುಕೊಂಡು ನನಗೆ ಎಲ್ಲ ರೀತಿ ಸಹಾಯ ಸಹಕಾರ ಮಾಡಿ ನನಗೆ ಟಿವಿ9 ಒಂದು ಯೋಗ ಕಾರ್ಯಕ್ರಮ ಬರ್ಲಿಕ್ಕೆ ಅವರೊಂದು ಪ್ರೇರಣೆ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ನನಗೆ ಒಂಥರ ಗಾಡ್ ಫಾದರ್ ಆಗಿ ಎಲ್ಲ ರೀತಿ ಸ್ಪೈನಲ್ ಕಾರ್ಡ್ ರೀತಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರು ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಂಟೈರ್ ಟಿವಿ9 ಗ್ರೂಪ್ ಅಂತ, ಟಿವಿ9 ನಮ್ಮ ಆಶ್ರಮ ಬಿಟ್ಟರೆ ಇನ್ನೊಂದು ಆಶ್ರಮದ ಟಿವಿ9 ಅನ್ನೋ ರೀತಿ ಆಗಿತ್ತು ನನಗೆ. ಅದಕ್ಕೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ. ವಿಶೇಷ ಅಂತಂದ್ರೆ 6 ವರ್ಷಗಳ ಹಿಂದೆ ಇದೇ ಬಸವ ಜಯಂತಿಯಿಂದ ನಾವು ಶ್ವಾಸ ಸಂಸ್ಥೆಯನ್ನ ಆರಂಭ ಮಾಡಿದೀವಿ. ಇವತ್ತು ಕೂಡ ಬಸವ ಜಯಂತಿನೇ. ಅದು ಬಸವಣ್ಣ ಕೊಟ್ಟಂತ ಗಿಫ್ಟ್ ಅಂತ ನಾನು ಭಾವಿಸ್ತೀನಿ. ಬಸವಣ್ಣ ಒಂದು ಸಮಾಜಕ್ಕೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಂದು ಅವಕಾಶ ನಾನು ತಿಳ್ಕೊತೀನಿ. ಮತ್ತು ಇಡೀ ಸಮಾಜಕ್ಕೆ ಯೋಗ, ಧ್ಯಾನದ ಮೂಲಕ, ಆಯುರ್ವೇದ ಮೂಲಕ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಸಂಘಟನೆ ಮಾಡ್ಲಿಕ್ಕೆ ಒಂದು ಅವಕಾಶ ಅಂತ ತಿಳ್ಕೊಂಡು ನಾನು ಅದನ್ನ ಸ್ವೀಕಾರ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಂದು 80 ಲಕ್ಷಕ್ಕೂ ಹೆಚ್ಚಿನ ಭಕ್ತ ವರ್ಗವನ್ನು ಅವರು ಆ ಪೀಠ ಹೊಂದಿದೆ. ಆ ಪೀಠದಕ್ಕೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡುವ ನಿಟ್ಟಿನಲ್ಲಿ ನಾನು ಅದನ್ನು ಪೀಠಾಧಿಪತಿಗಿಂತ ಪೀಠದ ಒಂದು ಸೇವಕನಾಗಿ ಇನ್ನು ಮುಂದೆ ಸೇವೆ ಸಲ್ಲಿಸಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಅನಿಸ್ತದೆ. ಧನ್ಯವಾದ ವಚನಾನಂದ ಶ್ರೀಗಳೇ.